ಇಡೀ ರಾಜ್ಯದ ಕುತೂಹಲ ಕೆರಳಿಸಿದ್ದಂತಹ ಉಪಚುನಾವಣೆಯ ಅಖಾಡ ಅಂತಂದ್ರೆ ಅದು ಚನ್ನಪಟ್ಟಣ ಅಖಾಡ. ಚನ್ನಪಟ್ಟಣದಲ್ಲಿ ಸಿಪಿ ಯೋಗೇಶ್ವರ್ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ರು. ಆದರೆ ಈಗ ಅವರ ವಿರುದ್ಧ ಅವರ ಸ್ವಂತ ಮಗ ಸಿಗ್ನೇಚರ್ ನಕಲಿ ಮಾಡಿರುವ ಆರೋಪವನ್ನು ಹೊತ್ತು ತಂದಿದ್ದಾರೆ. ಮಾಜಿ ಸಚಿವ ಸಿಪಿ ಯೋಗೇಶ್ವರ್ ವಿರುದ್ಧ ಅವರ ಪುತ್ರ ಶ್ರವಣ್ ದೂರು ಸಲ್ಲಿಸಿದ್ದಾರೆ. ಮನೆ ದಾಖಲೆಯಲ್ಲಿ ನಕಲಿ ಸಿಗ್ನೇಚರ್ ಮಾಡಿದ್ದಾರೆ ತನ್ನ ತಂದೆ ಅಂತ ಸಿಪಿ ಯೋಗೇಶ್ವರ್ ವಿರುದ್ಧ ನ್ಯಾಯಾಲಯದಲ್ಲಿ ಪುತ್ರ ಶ್ರವಣ್ ದೂರನ್ನಿಟ್ಟಿದ್ದಾರೆ. ಚುನಾವಣಾ ಫಲಿತಾಂಶ ಬರೋ ಮುನ್ನವೇ ಸಿಪಿವೈಗೆ ಈಗ ವಿಚಾರಣೆ ಎದುರಿಸಬೇಕು. ದೂರಿನ ಅನ್ವಯ ನಾಳೆ ಕೋರ್ಟ್ನಲ್ಲಿ ವಿಚಾರಣೆ ಆಗುತ್ತೆ. ಬೆಂಗಳೂರಿನ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ದೂರು ದಾಖಲಾಗಿದೆ. ಯೋಗೇಶ್ವರ್ರಿಂದ ಶ್ರವಣ್ ನಕಲಿ ಸಹಿ ಹಾಕಿಸಿಕೊಂಡಿರುವ ಆರೋಪ ಕೇಳಿಬರ್ತಾ ಇದೆ. ಆರೋಪ ಕೇಳಿಬಂದಿದೆ. ಆರೋಪಕ್ಕೆ ಪುಷ್ಟಿ ಕೊಡುವಂತಹ ಮಗ ಮತ್ತು ತಂದೆ ಸಿಪಿ ಯೋಗೇಶ್ವರ್ ಮತ್ತು ಅವರ ಮಗನ ನಡುವಿನ ಒಂದು ಆಡಿಯೋ ಸಂಭಾಷಣೆ ಕೂಡ ಪವರ್ ಟಿವಿಗೆ ಲಭ್ಯ ಆಗಿದೆ. ಕೇಳಿಸ್ಕೊಳ್ಳಿ. ಹಲೋ, ಎಲ್ಲಿದ್ದೀರಾ? ಓಕೆ, ಲಾಯರ್ ಯಾರು ಫೋನ್ ಮಾಡಿದ್ರು, ಶೆಟ್ಟಿ ಏನೋ, ನಾಗರಾಜ್ ಶೆಟ್ಟಿ. ಅದೇನೋ ಡಾಕ್ಯುಮೆಂಟ್ಸ್ ಕೇಳ್ತಾ ಇದ್ರು. ನಿಮ್ಗೆ ಕೇಳ್ಬೇಕು, ಏನ್ ಡಾಕ್ಯುಮೆಂಟ್ಸ್ ಬೇಕು? ಏನ್ ಪೇಪರ್ಸ್ ಕೊಡು ಮಗನೇ, ಕೊಟ್ಟಿರೋ ನೀನ್ ಬಾ ಚನ್ನಪಟ್ಟಣ. ನಾನ್ ಚನ್ನಪಟ್ಟಣ ಬರ್ತೀನಪ್ಪ, ಮಾಗಡಿಲಿದೀನಿ. ಇಲ್ಲಿ ಅಮ್ಮ ನಾಳೆ ಬರ್ತಾ ಇದಾರೆ. ಇವ್ರು ಯಾರು? ಇವ್ರು ಟ್ರಸ್ಟ್ ಮಾಡ್ಬೋದಾ ಇವ್ರ ಜೊತೆ? ನಿಮ್ ಜೊತೆ ಕಳ್ಕೊಡು, ನಮ್ ಲಾಯರ್, ಏನ್ ತೊಂದ್ರೆ ಇಲ್ಲ. ಏನ್ ಕೇಸ್ ಇದು? ಸುಮ್ಮನೆ ಹಾಕಿದೀವಿ, ಸಾಲು ಮಾಡೋ ಬಿಡಪ್ಪ. ಅದು ಏನಿಲ್ಲ ಕಣ, ಅದೇ ಪ್ರಾಪರ್ಟಿ ಇದು. ಸಾಲು ಮಾಡೋಣ ಎಲೆಕ್ಷನ್ ಆದ್ಮೇಲೆ. ಏನ್ ಕೇಸ್ ಆದ್ರೆ ಪಾಪ ಇದು? ಅದೇ ಸೇಮ್ ಅವತ್ತು ದಿಲೀಪ್ ಕಳ್ಸಿದ್ರಲ್ವಾ ಫಾರ್ವರ್ಡ್ ಪಾರ್ಟಿಷನ್ ಸೂಟ್ ದಾ? ಅದೇನೆ ಸೇಲ್ ಮಾಡ್ಬಾರ್ದು ಅಂತ ಅಷ್ಟೇ. ಓಕೆ, ಈಗ ಹೆಂಗ್ ಪ್ರೊಸೀಡ್ ಮಾಡೋದಿದು? ಸುಮ್ನೆ ಸ್ಟಾಪ್ ಮಾಡ್ಸೋಣ, ಅದೇನ್ ಕೇಳ್ತಾರ ಕೊಡು. ಎಲೆಕ್ಷನ್ ಆದ್ಮೇಲೆ ಮಾತಾಡೋಣ, ನೀನ್ ಬಾ. ಆದ್ರೆ ನಾನ್ ಏನು ಡಾಕ್ಯುಮೆಂಟ್ ಸೈನ್ ಮಾಡಿಲ್ವಲ್ಲಪ್ಪ ಇದಕ್ಕೆ. ಏನು ಮಾಡಿಲ್ಲ ಮನೆ, ನಾನೇ ಹಾಕಿದೀನಿ. ಸುಮ್ನೆ ನೀನ್ ತಲೆ ಕೆಡ್ಸ್ಕೊಂಬೇಡ, ಕೊಡು. ನೀವೇ ಸೈನ್ ಮಾಡಿದ್ರ? ನಂದು ನಿಂದಿಲ್ಲಪ್ಪ, ನಾನು ಮಾಡಿದೀನಿ. ಮಾಡು. ಮಾಡ್ತೀನಿ ತಡಿ, ವಾಪಸ್ ಅಳಿತೀನಿ. ಓಕೆ, ಅದೇ ಯಾರ್ ಸೈನ್ ಮಾಡಿದ್ ಪಾಪ? ನಾನ್ ಸೈನ್ ಮಾಡಿಲ್ವಲ್ಲ ಈ ಡಾಕ್ಯುಮೆಂಟ್. ಮಗನೇ, ಅದೇನಿಲ್ಲ, ಡಾಕ್ಯುಮೆಂಟ್ಸ್ ಕೊಡು, ಏನ್ ಕೇಳ್ತಾರ ಅವರು? ಆದ್ರೆ ವಕಾಲತ್ನಾಮ ಮತ್ತೆ ಆ ಶೀಟ್ ನಾನ್ ಸೈನ್ ಮಾಡಿಲ್ವಲ್ಲ. ನೀನ್ ಮಾಡು. ಈಗ ಅವ್ರೇನ್ ಕೇಳಿದ್ರೆ ಕೇಳ್ತಾ ಇದಾರಾ? ಯಾರ್ ಸೈನ್ ಮಾಡಿದ್ದ ಡಾಕ್ಯುಮೆಂಟ್? ಹಿಂದೆ ನೀನೇ ಸೈನ್ ಮಾಡಿದಲ್ಲ ಅವತ್ತು. ಇಲ್ಲ, ನಾನ್ ಯಾವತ್ ಸೈನ್ ಮಾಡಿದೆ? ನನ್ ಫೋಟೋ ಕಳ್ಸಿರೋದು ಅವರು. ಆ ಸೈನ್ ನಾನ್ ಮಾಡೇ ಇಲ್ಲ ಆ ಡ್ರಾಫ್ಟ್ಗೆ. ಆಯ್ತು, ಏನ್ ಕೇಳ್ತಾ ಇದಾರೆ ಅವರು? ಅವ್ರ ಸೈನ್ ಮ್ಯಾಚಿಂಗ್ ಇಲ್ಲ, ಸೈನ್ ಯಾರು ಮಾಡಿರೋದು ಅಂತ ಕೇಳ್ತಾ ಇದಾರೆ. ಕೇಳಿದ್ರ ಅವರು? ಡಾಕ್ಯುಮೆಂಟ್ಸ್ ಕೇಳಿದ್ರು. ನಾನ್ ಸೈನ್ ಡಾಕ್ಯುಮೆಂಟ್ಸ್ ಕಳ್ಸಿದಾಗ ನಾನ್ ಸೈನ್ ಮಾಡಿಲ್ಲ ಅಂತ ಹೇಳಿದೀನಿ. ಇದ್ ಯಾರು ಮಾಡಿದ್ ಪಾಪ ಸೈನು? ಅವಾಗ ಸ್ಟೇ ಮಾಡ್ಸೋಣ ಅಂತೇಳಿ ಅವಳು ಮಾರ್ಬಿಡ್ತಾಳ ಅಂತ ಸ್ಟೇ ಮಾಡ್ಸಕ್ ಮಾಡಿದ್ದೆ. ನಾನೇ ಮಾಡಿದ್ದೆ ಬಿಡು, ಅದೇನು ತೊಂದ್ರೆ ಇಲ್ಲ. ಓಕೆ, ಆಯ್ತು. On 26th of October 2024 ನನಗೆ ಒಂದು ಡ್ರಾಫ್ಟ್ ಬರುತ್ತೆ ಫ್ರಮ್ ಮೈ ಫಾದರ್ಸ್ PA. ನಮ್ಮ ಫಾದರ್ PA ಕಡೆಯಿಂದ ಅವ್ರ ಮುಖಾಂತರ ನಂಗೆ ಡ್ರಾಫ್ಟ್ ಕಳಿಸ್ತಾರೆ ವಾಟ್ಸ್ಆ್ಯಪಲ್ಲಿ. ದಿಸ್ ಇಸ್ ದ ಡ್ರಾಫ್ಟ್ ಫಾರ್ ದ ಪಾರ್ಟಿಷನ್ ಸೂಟ್. ಪಾರ್ಟಿಷನ್ ಸೂಟಲ್ಲಿ ನಾನು ಪಾರ್ಟಿಷನ್ ಸೂಟ್ ಆಗ್ತಾ ಇದ್ದೀನಿ ಆನ್ ಮೈ ಸಿಸ್ಟರ್ ನಿಶಾ ಆ್ಯಂಡ್ ಮೈ ಮದರ್ ಮಾಲ್ವಿಕಾ, ಸೇಯಿಂಗ್ ದಟ್ ಐ ಡಿಮಾಂಡ್ ಅ ಪಾರ್ಟಿಷನ್ ಇನ್ ದಿಸ್ ಪ್ರಾಪರ್ಟಿ ಆ್ಯಂಡ್ ದಟ್ ದ ಆ ಗಿಫ್ಟ್ ಡೀಡು was not done with my agreement and I was not aware of what I was signing when I was signing the gift deed, and that ನನಗೆ ಈ ಪಾರ್ಟಿಷನ್ ಬೇಕು, ಒಂದು ಭಾಗ ಬೇಕು ಅಂತ is what the draft read. ಡ್ರಾಫ್ಟ್ ಅಲ್ಲಿ ಇದೇ ಬರ್ದಿತ್ತು, ನಂಗೆ ಭಾಗ ಬೇಕು ಅಂತ. ನಾನು ಡ್ರಾಫ್ಟ್ ಓದಿದೆ. ಡ್ರಾಫ್ಟ್ ಓದಾದ್ಮೇಲೆ ನನಗೆ ಏನು ಒಪ್ಪಿಗೆ ಇರಲಿಲ್ಲ ಈ ಡ್ರಾಫ್ಟ್ ಬಗ್ಗೆ. ಸೊ ನಾನು ಹೇಳ್ದೆ, ನಾನು ಒಪ್ತಾ ಇಲ್ಲ, ಐ ಡೋಂಟ್ ವಾಂಟ್ ಟು ಗೋ ಅಹೆಡ್ ವಿತ್ ದಿಸ್ ಅಂತ. ಆಯ್ತು, ನಾನೇ ನೋಡ್ಕೊಂತೀನಿ ಅಂದ್ಬಿಟ್ಟು ಅವ್ರು ಫೋನ್ ಇಟ್ಬಿಟ್ರು. ಆಫ್ಟರ್ ಫ್ಯೂ ಡೇಸ್, ಫಸ್ಟ್ ನವೆಂಬರ್ಗೆ ಐ ವಿಲ್ ಗೆಟ್ ಅ ಫೋನ್ ಕಾಲ್ ಫ್ರಮ್ ಅನ್ ಅಡ್ವೊಕೇಟ್ ಕಾಲ್ಡ್ ನಾಗರಾಜ್ ಶೆಟ್ಟಿ, ಹೂ ಆಸ್ಕ್ಸ್ ಮೀ ಫಾರ್ ಮೋರ್ ಡಾಕ್ಯುಮೆಂಟ್ಸ್ ರಿಗಾರ್ಡಿಂಗ್ ದ ಕೇಸ್. ಇನ್ನ ಒಂದು ಸ್ವಲ್ಪ ಡಾಕ್ಯುಮೆಂಟ್ಸ್ ಬೇಕು ಕೇಸ್ಗೆ ಇದಾಗಕ್ಕೆ ಅಂತ. ಐ ಸ್ಪೀಕ್ ಟು ಹಿಮ್ ಆ್ಯಂಡ್ ನಾನು ಅವ್ರ ಜೊತೆ ಯಾವತ್ತೂ ಮಾತಾಡಿಲ್ಲ, ಮುಂಚೆ ಮೀಟು ಮಾಡಿಲ್ಲ. And he says he's my lawyer, ನನ್ನ ಅಡ್ವೊಕೇಟು ಅಂತಾರೆ. As soon as I speak to him, I talk to him, I hang up the call and I call my father. ಫಾದರ್ಗೆ ಫೋನ್ ಮಾಡ್ತೀನಿ, ಮತ್ತೆ ಕೇಳ್ತೀನಿ
ವಾಟ್ ಇಸ್ ದಿಸ್ ಕೇಸ್, ನಾನೇನು ವಕಾಲತ್ನಾಮಾ ಇಲ್ಲ ಏನು ಸೈನ್ ಮಾಡಿಲ್ಲ, ಏನ್ ಕೇಸು ಇದು, ಅಡ್ವೊಕೇಟ್ ಫೋನ್ ಮಾಡಿದ್ರು ಅಂತ. ಅವ್ರು ಹೇಳ್ತಾರೆ ಇದು ಸುಮ್ಮನೆ ಇದು ಪ್ರಾಪರ್ಟಿ ಇದು ಪಾರ್ಟಿಷನ್ ಕೇಸು, ಅವ್ರಿಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಕಳಿಸ್ಬಿಡು ಅಂತ. ನಾನು ಹೇಳ್ದೆ ಐ ಹ್ಯಾವ್ ನಾಟ್ ಸೈನ್ಡ್ ಎನಿ ವಕಾಲತ್ನಾಮಾ, ನಾನೇನು ವಕಾಲತ್ನಾಮಾ ಸೈನ್ ಮಾಡಿಲ್ಲ, ಏನು ಸೈನ್. ವೀರೇಶ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ್, ಏನಿದು CP ಯೋಗೇಶ್ವರ್ ಆ ಕಡೆ ಪುತ್ರಿ ನೋಡಿದ್ರೆ ಅವ್ರ ಮೇಲೆ ಈ ರೀತಿ ದಾಖಲೆ ಒಂದು ಆರೋಪ ಮಾಡ್ತಾರೆ, ಈ ಕಡೆ ಪುತ್ರ ನೋಡಿದ್ರೆ ಈಗ ಮತ್ತೊಂದು ಆರೋಪ ಕೊಡ್ತಾ ಇದ್ದಾರೆ. ಚುನಾವಣೆ ಮುನ್ನ CP ಯೋಗೇಶ್ವರ್ಗೆ ಏನೇನು ಸಂಕಷ್ಟಗಳು ಎದುರಾಗ್ತಾ ಇದೆ, ಈ ಪ್ರಕರಣ ಏನು ವೀರೇಶ್? ಖಂಡಿತ ಪ್ರಣುತ್, ಈಗಾಗಲೇ ಏನು ಸ್ವಂತ ಮಗನೇ ತಂದೆ ವಿರುದ್ಧ ಫೋರ್ಜರಿ ಸಹಿ ಒಂದು ದೂರು ನೀಡುವಂತಹ ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು. ಏನು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ಆಗಿರುವಂತಹ CP ಯೋಗೇಶ್ವರ ವಿರುದ್ಧ ಅವರ ಮಗ ಏನು ಶ್ರವಣ್ ಅನ್ನೋರಿಗಾಗಲೇ ಏನು ಒಂದು ಸಿವಿಲ್ ಕೋರ್ಟ್ ಅಲ್ಲಿ ಈಗಾಗಲೇ ನ್ಯಾಯಾಲಯದಲ್ಲಿ ಒಂದು ದೂರು ನೀಡಿರುವಂತದ್ದು. ಈ ಹಿಂದೆ ಕೂಡ ಏನೋ ಒಂದು ಮನೆ ವಿಚಾರವಾಗಿ, ಅಂದ್ರೆ ಈ ಬೆಂಗಳೂರಿನಲ್ಲಿರುವಂತಹ ಒಂದು ಮನೆ ವಿಚಾರವಾಗಿ ಏನು ಸಾಕಷ್ಟು ಅವರ ಫ್ಯಾಮಿಲಿಯಲ್ಲಿ ಕೂಡ ಗೊಂದಲ ಇತ್ತು. ಹಾಗಾಗಿ ಒಂದನೇ ಮಗ ಶ್ರವಣ್ ಆಗಿರ್ಬೋದು ಮತ್ತು ಅವರ ಮೊದಲನೇ ಹೆಂಡತಿ ಇಬ್ಬರ ಹೆಸರಲ್ಲಿ ಮನೆ ಇದ್ದಂತ ಸಂದರ್ಭದಲ್ಲಿ ಅವರ ಅಕ್ಕ ಅಂದ್ರೆ ನಿಶಾ ಅವರಿಗೆ ಏನೋ ಒಂದು ಗಿಫ್ಟ್ ನೀಡಿರ್ತಾರೆ. ಯಾಕಂದ್ರೆ ಅವರ ಅನುಸ್ಥಿತಿ ಸರಿ ಇರಲಿಲ್ಲ, ಹಾಗಾಗಿ ಅವರ ಜೀವನೋಪಾಯಕ್ಕಾಗಿ ಆ ಮನೆಯನ್ನು ಗಿಫ್ಟ್ ಮಾಡಿರ್ತಾರೆ ಅನ್ನೋ ಒಂದು ಮಾಹಿತಿ ಗೊತ್ತಾಗುತ್ತೆ. ಅದಾದ ಬಳಿಕ ಏನೋ CP ಯೋಗೇಶ್ವರ್ ಕೂಡ ಏನು ವಕಾಲತ್ತು ವಹಿಸ್ತಾರೆ. ಯಾಕಂದ್ರೆ ಅಲ್ಲಿ ಒಂದಿಷ್ಟು ಅವರ ಫ್ಯಾಮಿಲಿಯಲ್ಲಿ ಕೂಡ ಮನಸ್ತಾಪಗಳು ಇದಾವೆ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯವಾಗಿತ್ತು. ಆದ ಹಿನ್ನೆಲೆಯಲ್ಲಿ ಕೂಡ ಏನು ಆ ಮನೆ ಮಾರಾಟ ಮಾಡ್ತಾಳೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಆಕೆ ಮಾರಬಾರದು ಅನ್ನೋ ಉದ್ದೇಶಕ್ಕೆ ಏನು ಒಂದು ನ್ಯಾಯಾಲಯದಲ್ಲಿ ವಕಾಲತ್ತು ಮಾಡ್ತಾರೆ. ಆ ಸಂದರ್ಭದಲ್ಲಿ ಏನು CP ಯೋಗೇಶ್ವರ ಮಗ ಮತ್ತು ಅವರ ಹೆಂಡತಿ ಹೆಸರಲ್ಲಿ ಇದ್ದಂತ ಒಂದು ಆಸ್ತಿಯನ್ನು ಯಾವ ರೀತಿ ಅವರ ಮಗಳಿಗೆ ಕೊಟ್ರೆ ಮಾರ್ಕೊಂಡು ಜೀವನ ಮಾಡ್ತಾಳೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ವಕಾಲತ್ತು ವಹಿಸ್ತಾರೆ. ಆ ಸಂದರ್ಭದಲ್ಲಿ ಕೂಡ ಏನು ತಂದೆ ಅಂದ್ರೆ CP ಯೋಗೇಶ್ವರ ಕೂಡ ಮಗನ ಜೊತೆ ಒಂದು ಮಾತಿನ ಸಂಪರ್ಕ ಕೂಡ ಒಂದು ಆಡಿಯೋ ಕೂಡ ಈಗಾಗಲೇ ವೈರಲ್ ಆಗಿರುವಂತದ್ದು. ಮತ್ತು ಪ್ರಮುಖವಾಗಿ ಅಲ್ಲಿ ಫೋರ್ಜರಿ ಸಹಿ ನಾನು ಮಾಡಿಲ್ಲ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಾರೆ. ಕೊನೆಗೆ ಹೌದು ನಾನು ಮಾಡಿದ್ದೀನಿ ಅನ್ನೋ ಮಾತನ್ನು ಕೊಡ್ತಾರೆ. ಆ ಒಂದು ಹಿನ್ನೆಲೆಯಲ್ಲಿ ನನ್ನ ಆಸ್ತಿ ಇರುವಂತ ಒಂದು ಸಿಗ್ನೇಚರ್ ಅನ್ನು ಏನೋ ಫೋರ್ಜರಿ ಸಹಿ ಮಾಡಿ ವಕಾಲತ್ತು ವಹಿಸಿರುವಂತದ್ದು. ಇದು ಎಲ್ಲ ಒಂದ್ ಕಡೆ ಫ್ಯಾಮಿಲಿಯಲ್ಲಿ ಈ ರೀತಿ ಒಂದು ಆಗಿರೋದು ನಿಜಕ್ಕೂ ಒಂದು ವಿಚಿತ್ರ ಅಂತ ಕೂಡ ಅವರ ಮಗ ಕೂಡ ಈಗಾಗಲೇ ಕೋರ್ಟ್ ಮೊರೆ ಹೋಗಿರುವಂತದ್ದು. ನಾಳೆ ಸಿವಿಲ್ ಕೋರ್ಟ್ ಅಲ್ಲಿ ಕೂಡ ಒಂದು ಈ ಕೇಸ್ ಹಿಯರಿಂಗ್ ಆಗುವಂತ ಸಾಧ್ಯತೆ ಕೂಡ ಇದೆ ಪ್ರಣೋದ್. ಥ್ಯಾಂಕ್ ಯು ವೀರೇಶ್ ಮಾಹಿತಿಗೆ.